12 ವರ್ಷಗಳಿಂದ ವಿರೋಧ ಪಕ್ಷಗಳನ್ನ ಗೌರವಿಸದ ಮೋದಿ ಸರ್ಕಾರ ಈಗ ವಿರೋಧ ಪಕ್ಷಗಳನ್ನ ಸಮಾಧಾನ ಪಡಿಸೋಕೆ ಪ್ರಯತ್ನಿಸುತ್ತಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಕಚೇರಿಗೆ ಮೋದಿ ಅವರ ಸಚಿವರು ಬರಬೇಕಾಗಿದೆ. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಪ್ರತಿಭಟನೆ ಕಾರಣದಿಂದ ಬಿಕ್ಕಟ್ಟು ಮುಂದುವರೆದಿರೋದರ ನಡುವೆನೇ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ರಾಹುಲ್ ಗಾಂಧಿ ಅವರ ಕಚೇರಿಯಲ್ಲಿ ಸಭೆ ನಡೆಸಿರುವ ವರದಿ ಬಂದಿದೆ. ಮೋದಿ ಮತ್ತು ಅಮಿತ್ ಶಾ ಸಂಸತ್ತಿನಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಆದರೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯದ ಬಗ್ಗೆ ಹೇಳಿಕೆ ನೀಡುವವರೆಗೆ ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪ ನಡೆಯೋಕೆ ಬಿಡೋದಿಲ್ಲ ಅಂತ ವಿರೋಧ ಪಕ್ಷ ದೃಢ ನಿಶ್ಚಯ ಮಾಡಿದೆ. ಬುಧವಾರ ಕಿರಣ್ ರಿಜಿಜು ರಾಹುಲ್ ಗಾಂಧಿ ಅವರ ಕಚೇರಿಗೆ ಹೋಗಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿಪಕ್ಷಗಳ ಜೊತೆ ಮಾತುಕತೆ ನಡೆಸಿದ್ರು. ಆದರೆ ವಿಪಕ್ಷ ತನ್ನ ಪಟ್ಟನ್ನ ಬಿಟ್ಟಿರಲಿಲ್ಲ. ಓಂ ಬಿರ್ಲಾ ಜೊತೆಗಿನ ಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಗೌರವ್ ಗೊಗೋಯ್ ಹಾಜರಿದ್ರು. ಇತರ ವಿರೋಧ ಪಕ್ಷದ ನಾಯಕರು ಮತ್ತು ಸರ್ಕಾರದ ನಾಯಕರು ಹಾಜರಿದ್ರು. ಓಂ ಬಿರ್ಲಾ ಬಿಕ್ಕಟ್ಟನ್ನ ಕೊನೆಗಾಣಿಸೋಕೆ ಪ್ರಯತ್ನಿಸಿದ್ರು, ಆದರೆ ಅದು ಸಾಧ್ಯ ಆಗಲಿಲ್ಲ. ಲೋಕಸಭೆ ರಾಜ್ಯಸಭೆ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದಕ್ಕಾಗಿಯೇ ವಿಪಕ್ಷದ ನಾಯಕ ರಾಹುಲ್ ಗಾಂಧಿಯನ್ನ ಅವರ ಕಚೇರಿಯಲ್ಲಿ ಕಿರಣ್ ರಿಜಿಜು ಭೇಟಿ ಮಾಡೋಕೆ ಹೋಗಿರುವ ಬಗ್ಗೆ ವರದಿಯಾಗಿದೆ. ಇದು ವಿಪಕ್ಷ ನಾಯಕನ ಮನವೊಲಿಸುವ ಯತ್ನ ಆಗಿದ್ದು, ಬಿಕ್ಕಟ್ಟನ್ನ ಕೊನೆಗೊಳಿಸಿ ಸಂಸತ್ತು ಕಾರ್ಯನಿರ್ವಹಿಸಲು ಬಿಡಿ ಅಂತ ಕೇಳೋಕೆ ಸರ್ಕಾರ ಮುಂದಾದಂತಿದೆ. ಸಂಸತ್ ಅಧಿವೇಶನಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಲಾಗ್ತಿದೆ. ವಿರೋಧ ಪಕ್ಷ ಗದ್ದಲ ಮಾಡ್ತಿದೆ. ವಿರೋಧ ಪಕ್ಷ ಸಂಸತ್ತು ಕಾರ್ಯನಿರ್ವಹಿಸೋಕೆ ಬಿಡ್ತಿಲ್ಲ ಅಂತ ಹೇಳ್ಬೋದು. ಆದರೆ ಸಂಸತ್ತು ಕಾರ್ಯನಿರ್ವಹಿಸೋದು ಅಗತ್ಯವಾಗಿದೆ ಮತ್ತು ಅದರ ಹೊಣೆ ಸರ್ಕಾರದ್ದೇ ಆಗಿದೆ. ಅಲ್ಲದೆ ಸರ್ಕಾರ ತನ್ನ ಪ್ರಮುಖ ಮಸೂದೆಗಳನ್ನ ಅಂಗೀಕರಿಸಬೇಕಾಗಿದೆ. ಈ ತಿಂಗಳ 13 ಅಥವಾ 14ನೇ ತಾರೀಕಿನ ನಂತರ ಸಂಸತ್ತಿನ ಅಧಿವೇಶನ ಕೊನೆಗೊಳ್ಳುತ್ತೆ. ಅಷ್ಟರೊಳಗೆ ಸರ್ಕಾರ ತಾನು ಅಂದುಕೊಂಡಿರುವ ಕೆಲವು ಮಸೂದೆಗಳನ್ನ ಅಂಗೀಕರಿಸೋಕೆ ಬಯಸಿದ್ರೆ ಅದು ಸಂಸತ್ತನ್ನ ನಡೆಸಬೇಕಾಗತ್ತೆ. ಈಗ ಪ್ರಶ್ನೆ ಏನು ಅಂದ್ರೆ, ರಾಹುಲ್ ಗಾಂಧಿ ಅವರು ಅದೇ ಷರತ್ತುಗಳನ್ನ ವಿಧಿಸ್ತಾರಾ ಅನ್ನೋದು. ಅಮಿತ್ ಶಾ ಸಂಸತ್ತಿಗೆ ಬಂದು ಹೇಳಿಕೆ ನೀಡಿದ್ರೆ ಮಾತ್ರ ಸಂಸತ್ತು ಕಾರ್ಯನಿರ್ವಹಿಸೋಕೆ ಸಾಧ್ಯವಾಗತ್ತಾ? ಅಮಿತ್ ಶಾ ಸಂಸತ್ತಿಗೆ ಬಂದು ಆರಂಭದಲ್ಲಿ ಹೇಳಿಕೆ ನೀಡಿದ್ರೆ ವಿಷಯ ಮುಗಿತಾ ಇತ್ತು. ಸರ್ಕಾರ ತನ್ನ ಕೆಲಸವನ್ನ ಪೂರ್ಣಗೊಳಿಸೋಕೆ ಸಾಧ್ಯವಾಗ್ತಾ ಇತ್ತು. ಈಗದು ಇನ್ನಷ್ಟು ಕಷ್ಟಕರವಾಗಿದೆ. ಅಮಿತ್ ಶಾ ಸಂಸತ್ತಿಗೆ ಬಂದ್ರೆ ವಿರೋಧ ಪಕ್ಷಗಳಿಗೆ ಏನಾದ್ರೂ ಹೇಳೋಕಿರತ್ತೆ. ಇಷ್ಟೊಂದು ಒತ್ತಾಯಿಸಿ ಗದ್ದಲ ಸೃಷ್ಟಿ ಮಾಡಿದ ನಂತರ ಅವರು ಈಗ ಹೇಳಿಕೆ ನೀಡ್ತಿದ್ದಾರೆ ಅಂತ ವಿಪಕ್ಷಗಳು ಚುಚ್ಚಿ ಮಾತಾಡ್ಬೋದು. ಈಗ ಸರ್ಕಾರ ಇನ್ನೂ ಹೆಚ್ಚಿನ ತೊಂದರೆಗಳನ್ನ ಎದುರಿಸ್ತಿದೆ. ಯಾಕಂದ್ರೆ ಪೊಲೀಸರು ವಿದ್ಯಾರ್ಥಿಗಳ ವಿಷಯವಾಗಿ ನಡೆದುಕೊಂಡ ರೀತಿ ಬಗ್ಗೆ ಸರ್ಕಾರ ಹೇಳಿಕೆ ನೀಡಬೇಕಾಗತ್ತೆ. ಈಗ ರಾಹುಲ್ ಗಾಂಧಿ ಅವರು ಕಿರಣ್ ರಿಜಿಜು ಭೇಟಿಗೆ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಕುತೂಹಲಕಾರಿ. ಇಡೀ ವಿರೋಧ ಪಕ್ಷ ಒಗ್ಗಟ್ಟಾಗಿದೆ ಅನ್ನೋದು ಸ್ಪಷ್ಟ ಇದೆ. ಪ್ರತಿದಿನ ಬೆಳಗ್ಗೆ ವಿಪಕ್ಷಗಳು ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸ್ತಿವೆ. ಬುಧವಾರವೂ ಮಕರ ದ್ವಾರದಿಂದ ಗಾಂಧಿ ಪ್ರತಿಮೆಯವರೆಗೆ ಮೆರವಣಿಗೆಯನ್ನ ನಡೆಸಿದ್ರು. ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ, ಎಲ್ಲ ವಿರೋಧ ಪಕ್ಷದ ನಾಯಕರು ಒಂದೇ ಮಾತನ್ನ ಹೇಳ್ತಿದ್ದಾರೆ. ಪ್ರಧಾನಿ ಮತ್ತು ಅಮಿತ್ ಶಾ ಸಂಸತ್ತಿಗೆ ಯಾಕೆ ಬರ್ತಿಲ್ಲ, ಅವರು ಯಾಕೆ ಹೇಳಿಕೆಗಳನ್ನ ನೀಡ್ತಿಲ್ಲ ಎಂಬ ಪ್ರಶ್ನೆಗಳನ್ನ ಎತ್ತಲಾಗ್ತಿದೆ. ಸಮಾಜವಾದಿ ಪಕ್ಷದ ಸಂಸದ ರಾಜೀವ್ ರೈ ಇದ್ದಾರೆ. ಅವರು ಬ್ರಿಟಿಷರ ಡಿಎನ್ಎ ಈ ಸರ್ಕಾರವನ್ನ ಪ್ರವೇಶಿಸಿದೆ ಅಂತ ಹೇಳಿದ್ರು. ಬ್ರಿಟಿಷರ ಡಿಎನ್ಎಗೆ ಹೋಲುವ ರಾಜಕೀಯ ಡಿಎನ್ಎ ಹೊಂದಿರುವ ಸರ್ಕಾರ ಗಾಂಧಿಯವರ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಮತ್ತು ಗಾಂಧಿಯವರ ಶೈಲಿಯಲ್ಲಿ ಪ್ರತಿಭಟನೆ ಮಾಡೋರನ್ನ ಜೈಲಿಗೆ ಹಾಕಲಾಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ ಅಂತ ವಿಪಕ್ಷಗಳು ಕಿಡಿಕಾರ್ತಿವೆ. ರಾಮನ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು ರಾಮ ಮಂದಿರದಲ್ಲಿನ ದರೋಡೆ ಬಗ್ಗೆ ಮೌನವಾಗಿದ್ದಾರೆ ಅಂತ ಟೀಕಿಸಲಾಗ್ತಿದೆ. ಎಡಪಕ್ಷಗಳು ಕೂಡ ಅದನ್ನೇ ಹೇಳ್ತಿವೆ. ಸಿಪಿಐ ರಾಮ ಮಂದಿರದಲ್ಲಿನ ದರೋಡೆ ಮತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದೆ. ಜಮ್ಮು ಕಾಶ್ಮೀರದ ಸಂಸದರು ಕೂಡ ಸರ್ಕಾರ ಪೂರ್ಣ ರಾಜ್ಯತ್ವದ ಬಗ್ಗೆ ನೀವು ನೀಡಿದ ಭರವಸೆ ಈಡೇರಿಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ರಾಜ್ಯಸಭೆಯಲ್ಲೂ ಲೋಕಸಭೆಯಲ್ಲಿರುವ ಸ್ಥಿತಿನೇ ಇದೆ. ಉಪರಾಷ್ಟ್ರಪತಿಗೆ ರಾಜ್ಯಸಭೆಯನ್ನ ನಡೆಸೋದು ಕಷ್ಟಕರವಾಗಿದೆ. ಓಂ ಬಿರ್ಲಾ ಲೋಕಸಭೆಯಲ್ಲಿ ಕುಳಿತುಕೊಳ್ಳುವುದು ಕಷ್ಟಕರವಾಗಿದೆ ಮತ್ತು ಅಮಿತ್ ಶಾ ಸಂಸತ್ತನ್ನ ಪ್ರವೇಶ ಮಾಡುವುದು ಕಷ್ಟಕರವಾಗಿದೆ. ಅವರು ಸಂಸತ್ತಿಗೆ ಬಂದರೂ ಕಲಾಪದಲ್ಲಿ ಭಾಗವಹಿಸುವುದು ಕಷ್ಟ ಆಗಿದೆ. ಇದು ಈ ಸರ್ಕಾರದ ಸ್ಥಿತಿ. ಪ್ರಶ್ನಿಸಬೇಕಾದ ಮಾಧ್ಯಮ ಬರೀ ತುತ್ತೂರಿಯಾಗಿರುವಾಗ ವಿರೋಧ ಪಕ್ಷ ಮಾತ್ರ ಸಂಸತ್ತಲ್ಲಿ ಪ್ರಶ್ನೆಗಳನ್ನ ಕೇಳ್ತಿದೆ ಮತ್ತು ಚರ್ಚೆಗಾಗಿ ಒತ್ತಾಯಿಸ್ತಿದೆ. ಇಂತಹ ಸ್ಥಿತಿಯಲ್ಲಿ ರಿಜಿಜು ಸಂಧಾನ ಏನಾಗತ್ತೆ ಅನ್ನೋದನ್ನ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.